ರಾಯಚೂರು ಜಿಲ್ಲೆಯ 78ನೇ ಕಲ್ಯಾಣ ಕರ್ನಾಟಕ ಉತ್ಸವದ ಸಂಭ್ರಮ. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ವತಿಯಿಂದ ಕಲ್ಯಾಣ ಕರ್ನಾಟಕ ಉತ್ಸವ ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಂದ ರಾಷ್ಟ್ರಧ್ವಜಾರೋಹಣ. ಉತ್ಸವ ಹಿನ್ನೆಲೆಯಲ್ಲಿ ವಿವಿಧ ತಂಡಗಳಿಂದ ಸಚಿವರಿಗೆ ಗೌರವ ಸಮರ್ಪಣೆ ಆಕರ್ಷಕವಾಯಿತು. ಸಚಿವ ಎನ್.ಎಸ್. ಬೋಸರಾಜು, ಶಾಸಕರಾದ ಡಾಕ್ಟರ್ ಶಿವರಾಜು ಪಾಟೀಲ್, ಬಸವನಗೌಡ ದದ್ದಲ್, ಎಂಎಲ್ಸಿ ವಸಂತಕುಮಾರ್, ಡಿಸಿಎಸ್ಪಿ, ಸಿಇಒ ಸೇರಿ ಜನಪ್ರತಿನಿಧಿಗಳು, ಮುಖಂಡರು, ಅಧಿಕಾರಿಗಳು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗಿ. ಸರ್ದಾರ ವಲ್ಲಭಾಯಿ ಪಟೇಲ್ಗೆ ನಮನ. ಹೈದರಾಬಾದ್ ನಿಜಾಮರ ಆಡಳಿತಕ್ಕೆ ಒಳಪಟ್ಟಿದ್ದ ಹೈದರಾಬಾದ್ ಕರ್ನಾಟಕವನ್ನು ವಿಮೋಚನೆಯ ರೂವಾರಿಯ ಸರ್ದಾರ ವಲ್ಲಭಾಯಿ ಪಟೇಲ್ ಪ್ರತಿಮೆಗೆ ನಮನ ಸಲ್ಲಿಸಿದರು. ಕಾರ್ಯಕ್ರಮ ಸನ್ಮಾನ್ಯ ಸಚಿವರಿಗೆ ಶ್ರೀ ವೀರಣ್ಣ RSI DAR ರಾಯಚೂರು ಇವರ ನಾಯಕತ್ವದಲ್ಲಿ, ರಾಜು ನರಸಪ್ಪ ಠಾಣಾಧಿಕಾರಿಗಳು ಇವರ ನಾಯಕತ್ವದಲ್ಲಿ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ರಾಯಚೂರು NSS ಕುಮಾರಿ ಸಂಗೀತಾ ಇವರ ನಾಯಕತ್ವದಲ್ಲಿ, ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಸ್ಟೇಷನ್ ರಸ್ತೆ ರಾಯಚೂರು ಭಾರತ್ ಸೇವಾದಳ ಕುಮಾರಿ ಪವಿತ್ರ ಇವರ ನಾಯಕತ್ವದಲ್ಲಿ, ಸರ್ಕಾರಿ ಬಾಲಕರ ಪ್ರೌಢಶಾಲೆ ಸ್ಕೌಟ್ಸ್ ಕುಮಾರ್ ಚಂದ್ರಶೇಖರ್ ಇವರ ನಾಯಕತ್ವದಲ್ಲಿ ಮತ್ತು ಯುವ ಸಬಲೀಕರಣ ಇಲಾಖೆ ಕುಮಾರ್ ಅಶ್ವಿನ್ ಪವಾರ್ ಇವರ ನಾಯಕತ್ವದಲ್ಲಿ, ಸೇಂಟ್ ಮೇರೀಸ್ ಕಾನ್ವೆಂಟ್ ಗೈಡ್ಸ್ ಕುಮಾರಿ ಅಕ್ಷಯ ಇವರ ನೇತೃತ್ವದಲ್ಲಿ, ಟ್ಯಾಗೋರ್ ಸ್ಮಾರಕ ಪ್ರೌಢಶಾಲೆ ಕುಮಾರ್ ಮಂಜುನಾಥ್ ಇವರ ನಾಯಕತ್ವದಲ್ಲಿ, ಅರಣ್ಯ ಇಲಾಖೆ ಶ್ರೀ ಹನುಮಂತು ಪಿ ಇವರ ನಾಯಕತ್ವದಲ್ಲಿ, ಗೃಹರಕ್ಷಕ ದಳ ಶ್ರೀ H. ಮಲ್ಲಿಕಾರ್ಜುನ್ ಇವರ ನೇತೃತ್ವದಲ್ಲಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಬಹಳ ದೊಡ್ಡ ಕೊಡುಗೆಯನ್ನ ಕೊಡ್ತಾ ಇದೆ. ತಾವೆಲ್ಲ ಇವತ್ತಿನ ಪೇಪರ್ಗಳನ್ನ ಗಮನಿಸಿರಬಹುದು. ನಮ್ಮ ಸರ್ಕಾರ ನಿನ್ನೆ ನಾವು ಕ್ಯಾಬಿನೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳು ಸೇರಿ ಎರಡು ಬಹಳ ದೊಡ್ಡ ನಿರ್ಣಯಗಳನ್ನು ನಾವು ಮಾಡಿದ್ದೀವಿ. ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟಿಗೆ ಸುಮಾರು ಏನು ನಮಗೆ ಇದು ಕಂಪ್ಲೀಟ್ ಮಾಡೋದಕ್ಕೆ ಸುಮಾರು ಇನ್ನೂ 70,000 ಕೋಟಿ ಹಣವನ್ನ ಈ ಭಾಗದಲ್ಲಿ ಖರ್ಚು ಮಾಡಿ ಇಲ್ಲೇನು 75,000 ಎಕರೆ ಭೂಮಿಯನ್ನ ನಾವು ಭೂಸ್ವಾಧೀನ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಕನ್ಸೆಂಟ್ ಆಧಾರದ ಮೇಲೆ ಇವತ್ತು ದರ ನಿಗದಿ ಮಾಡಿರ್ತಕ್ಕಂಥದ್ದು ಇದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ನಿರ್ಣಯ. ಯಾವುದೇ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತಕ್ಕಂಥ ಒಂದು ಹೆಮ್ಮೆ ವಿಷಯವನ್ನ ನಾನು ಹೇಳ್ತಾ ಇದ್ದೀನಿ. ಇದು ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಬಹಳ ದೊಡ್ಡ ಕೊಡುಗೆಯಾಗಿ ಇವತ್ತು ನಮ್ಮ ಸರ್ಕಾರ ಈ ಭಾಗದ ಅಭಿವೃದ್ಧಿಗೆ ತನ್ನ ಬದ್ಧತೆಯನ್ನ ಪ್ರದರ್ಶನ ಮಾಡಿದೆ. ಇನ್ನೊಂದು ಬಹಳ ಮಹತ್ವದ ನಿರ್ಣಯ ಏನಂದ್ರೆ, ನಾವು ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಸಚಿವಾಲಯವನ್ನ ನಾವು ಸ್ಥಾಪನೆ ಮಾಡಲಿಕ್ಕೆ ಕ್ಯಾಬಿನೆಟ್ ಮಂಜೂರಾತಿ ಕೊಟ್ಟಿದೆ. ಕಲಬುರಗಿಯಲ್ಲಿ ನಡೆದಿರ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ನಾವು ನಿರ್ಣಯವನ್ನ ಮಾಡಿದ್ವಿ. ಏನು ಅಂತಂದ್ರೆ, ಇಲ್ಲಿ ನಾವು ಪ್ರತ್ಯೇಕ ಸಚಿವಾಲಯವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನ ಮಾಡಿದ್ವಿ. ಇವತ್ತು ನಾವು ಪ್ರತ್ಯೇಕ ಸಚಿವಾಲಯ ಇವತ್ತು ಕ್ಯಾಬಿನೆಟ್ ಮಂಜೂರಾತಿ ಕೊಟ್ಟಿದೆ. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಇದೆ. ಕಲ್ಯಾಣ ಕರ್ನಾಟಕದ ಭಾಗದ ಮಕ್ಕಳಿಗೆ ಆರ್ಟಿಕಲ್ 371J ಒಂದು ಬಹಳ ದೊಡ್ಡ ಶ್ರೀರಕ್ಷೆ ಇದೆ. ಅದಕ್ಕಾಗಿ ನಮ್ಮ ಮಕ್ಕಳು ಒಳ್ಳೆಯ ರೀತಿಯಿಂದ ಓದಿದ್ರೆ ನಿಮಗೆ ಒಳ್ಳೆಯ ಭವಿಷ್ಯ ಇದೆ. ಅದಕ್ಕೆ ನಾವೆಲ್ಲರೂ, ನಮ್ಮ ಸರ್ಕಾರ ಇವತ್ತು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಬಹಳ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ. ನಮಗೆಲ್ಲ ತಿಳಿದಿರುವ ಹಾಗೆ ಇವತ್ತು ರಾಯಚೂರಲ್ಲಿ ನಾವು ಈ ವರ್ಷ ಟ್ರಾಮಾ ಸೆಂಟರ್ ಮಾಡ್ತಾ ಇದ್ದೀವಿ, ಕ್ಯಾನ್ಸರ್ ಆಸ್ಪತ್ರೆ ಮಾಡ್ತಾ ಇದ್ದೀವಿ. ನಿಮಗೆ ವಿಮಾನ ನಿಲ್ದಾಣದ ಕೆಲಸ ಬರದಿಂದ ಸಾಗಿದೆ.
ಇವತ್ತು ನಾವು ಫೌಂಡೇಶನ್ ಕೂಡ ಮಾಡ್ತಾ ಇದ್ದೀವಿ ಏನಂದ್ರೆ ಇಲ್ಲಿ ಒಂದು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಇಲ್ಲಿ ಒಂದು ಕನ್ವೆನ್ಷನ್ ಸೆಂಟರ್ ಕೂಡ ಮಾಡ್ತಾ ಇದ್ದೀವಿ. ಈ ಭಾಗದ ಪ್ರಗತಿಗೆ ನಾನು ಬೋಸರಾಜುಜಿಯವರು ಮತ್ತು ಎಲ್ಲ ಶಾಸಕರು ಇವತ್ತು ರಾಯಚೂರಿನ ಅಭಿವೃದ್ಧಿಗೆ ಪಕ್ಷ ಭೇದ ಮರೆತು ನಾವು ರಾಯಚೂರಿನ ಅಭಿವೃದ್ಧಿಗೆ ನಾವು ಬದ್ಧರಾಗಿದ್ದೀವಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.